ಭಾರತೀಯ ಚಿತ್ರರಂಗದ ಅದ್ಭುತ ಗಾಯಕರಲ್ಲಿ ಒಬ್ಬರಾದ ಸೋನು ನಿಗಮ್ ಅವರು ಸದ್ಯ ತೀವ್ರವಾದ ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಮ ಅನಾರೋಗ್ಯದ ಕುರಿತು ಸ್ವತಃ ಸೋನು ನಿಗಮ್ ಅವರೇ ವಿಡಿಯೋವೊಂದರ ಮೂಲಕ ಆತಂಕಕಾರಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಮಗೆ ತೀವ್ರವಾದ ನರಗಳ ಸಮಸ್ಯೆ ಎದುರಾಗಿದ್ದು ಚಿಕಿತ್ಸೆ ಪಡೆಯುತ್ತಿರುವುದಾಗಿ ತಿಳಿಸಿದ್ದಾರೆ. ಆದರೆ ಈ ಕಠಿಣ ಪರಿಸ್ಥಿತಿಯಲ್ಲೂ ತಾವು ಒಪ್ಪಿಕೊಂಡಿರುವ ಲೈವ್ ಶೋವನ್ನು ರದ್ದುಗೊಳಿಸದೆ ನೋವನ್ನು ಸಹಿಸಿಕೊಂಡೇ ವೇದಿಕೆ ಏರಲು ಸಜ್ಜಾಗಿರುವುದು ಅವರ ವೃತ್ತಿಪರತೆಗೆ ಸಾಕ್ಷಿಯಾಗಿದೆ. ಸೋನು ನಿಗಮ್ ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಅವರ ದೇಹದ ನರಗಳು ಬ್ಲಾಕ್ ಆಗಿವೆ. ಕಳೆದ 1 ವಾರದಿಂದ ಅವರು ನಿರಂತರವಾಗಿ MRI ಮತ್ತು CT ಸ್ಕ್ಯಾನ್ಗಳಂತಹ ವೈದ್ಯಕೀಯ ತಪಾಸಣೆಗಳಿಗೆ ಒಳಗಾಗ್ತಾ ಇದ್ದಾರೆ. ನೋವನ್ನು ನಿವಾರಿಸಲು ಮತ್ತು ನರಗಳ ಸಮಸ್ಯೆಯನ್ನು ಸರಿಪಡಿಸಲು ಹೈ ಡೋಸ್ ಔಷಧಿಗಳನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ಅವರು ಅತ್ಯಂತ ನೋವಿನಿಂದ ಕೂಡಿರುವ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಸದ್ಯಕ್ಕೆ ನೋವು ನಿವಾರಕ ಮಾತ್ರೆಗಳ ಸಹಾಯದಿಂದಲೇ ಅವರು ದಿನ ದೂಡುತ್ತಿದ್ದಾರಂತೆ. ನರಗಳನ್ನು ಸಡಿಲಗೊಳಿಸಲು ವೈದ್ಯರು ನೀಡಿರುವ ಪ್ರಬಲ ಔಷಧಿಗಳ ಪ್ರಭಾವದಿಂದ ಸೋನು ನಿಗಮ್ ಅವರ ಗಂಟಲಿನ ಮೇಲೂ ಪರಿಣಾಮ ಬೀರಿದೆಯಂತೆ. ಮಾತ್ರೆಗಳ ಕಾರಣದಿಂದ ತಮ್ಮ ಗಂಟಲು ಸ್ವಲ್ಪ ಭಾರವಾದಂತೆ ಅನಿಸುತ್ತಿದೆ ಎಂದು ಹಾಗೂ ಧ್ವನಿಯಲ್ಲಿ ಏರುಪೇರಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಗಾಯಕನಿಗೆ ಲೈವ್ ಕಾರ್ಯಕ್ರಮ ಇರುವಾಗ ಧ್ವನಿಯಲ್ಲಿ ಸಣ್ಣ ವ್ಯತ್ಯಾಸವಾದರೂ ಆತಂಕ ಉಂಟಾಗುತ್ತೆ. ಆದರೆ ಸೋನು ನಿಗಮ್ ಅವರು ಈ ಯಾವುದೇ ಸವಾಲುಗಳಿಗೆ ಧೃತಿಗೆಡದೆ ಮುನ್ನಡೀತಾ ಇದ್ದಾರೆ. ತುಂಬ ದಿನಗಳ ನಂತರ ಮುಂಬೈನಲ್ಲಿ ಬೃಹತ್ ಲೈವ್ ಕಾನ್ಸರ್ಟ್ ಆಯೋಜನೆಯಾಗಿದೆ. ಮುಂಚಿತವಾಗಿ ಒಪ್ಪಿಕೊಂಡಿರುವ ಈ ಕಾರ್ಯಕ್ರಮವನ್ನು ಕೇವಲ ತಮ್ಮ ಅನಾರೋಗ್ಯದ ಕಾರಣಕ್ಕಾಗಿ ರದ್ದುಗೊಳಿಸಲು ಸೋನು ನಿಗಮ್ ಇಷ್ಟಪಟ್ಟಿಲ್ಲ. ಎಷ್ಟೇ ನೋವಿದ್ದರೂ ಧ್ವನಿಯಲ್ಲಿ ಏರುಪೇರಾಗಿದ್ದರೂ ತಮಗಾಗಿ ಕಾಯುತ್ತಿರುವ ಅಭಿಮಾನಿಗಳನ್ನು ನಿರಾಸೆಗೊಳಿಸಬಾರದು ಅನ್ನೋ ಕಾರಣಕ್ಕೆ ಅವರು ಸ್ಟೇಜ್ ಹತ್ತಲು ನಿರ್ಧರಿಸಿದ್ದಾರೆ. ಸೋನು ನಿಗಮ್ ಅವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು, ಅವರ ಆರೋಗ್ಯದ ಸ್ಥಿತಿ ಕಂಡು ಅಭಿಮಾನಿಗಳಲ್ಲಿ ಆತಂಕ ಮೂಡಿದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಅವರ ಧೈರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.